ಫ್ಯಾಷನ್ ಬ್ಲಾಗ್ಗೆ ಸ್ವಾಗತ ಮಾಡಿಕೊಂಡು ಒಂದು ಅದ್ಭುತವಾದಂತಹ ವಿಡಿಯೋನ ಮಾಡ್ತಾ ಇದ್ದೀನಿ. ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡ್ದೇನೆ ನೋಡಿ. ಇನ್ ಕೇಸ್ ನನ್ನ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಮಲ್ಟಿಪರ್ಪಸ್ ಚಾಪಿಂಗ್ ಬೋರ್ಡನ್ನು ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ಬೋರ್ಡನ್ನು ನಾನು ತಗೊಂಡು ಬಂದಿದ್ದೆ, ಹಾಗೆಯೇ ತುಂಬ ಇಷ್ಟ ಆಯಿತು ಕೂಡ. ಇದನ್ನು ನಾನು ಒಬ್ಬರು ತಗೊಳ್ತಾ ಇದ್ರು ಶಾಪಲ್ಲಿ, ಅದನ್ನು ನೋಡಿ ನಾನು ಕೂಡ ತಗೊಂಡೆ. ನನಗೆ ಅಂದರೆ ನಮ್ಮ ಮನೆಯಲ್ಲಿ ವುಡನ್ದಿತ್ತು, ನಾನು ಅದನ್ನು ಕಟ್ ಮಾಡ್ತಾ ಮತ್ತು ಇನ್ನೊಂದು ಫೈಬರ್ದು ಕೂಡ ಇತ್ತು, ಅದರಲ್ಲೇ ಫಿಕ್ಸ್ ಆಗಿರುತ್ತೆ ನೋಡಿ, ಆ ರೀತಿಯಾಗಿತ್ತು. ಒಬ್ಬರು ಲೇಡಿ ತಗೊಳ್ತಾ ಇದ್ರು ಇದನ್ನು. ಆವಾಗ ಅವರು ಹೇಳಿದ್ರು ಅವರಿಗೆ, ನೋಡಿ ನಾವು ಈ ಥರ ವುಡನ್ ಯೂಸ್ ಮಾಡುವಾಗ ಅಥವಾ ಫೈಬರ್ದೇನಾರು ಯೂಸ್ ಮಾಡುವಾಗ ನಾವು ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡುವಾಗ ಅದರಲ್ಲಿರುವಂತಹ ಪ್ಲಾಸ್ಟಿಕ್ ಅಂಶ ಎಲ್ಲ ನಮ್ಮ ಶರೀರದೊಳಗಡೆ ಹೋಗಿ ಏನೇನೋ ರೋಗಗಳೆಲ್ಲ ಬರುತ್ತೆ. ಹಾಗಾಗಿ ಅವರು ಹೇಳ್ತಾಯಿದ್ರು ನಮಗೆ ಸ್ಟೀಲ್ದೇನಾರು ಇದ್ದರೆ ಬೇಕಿತ್ತು ಅಂತ ಹೇಳಿಬಿಟ್ಟು ಅವರು ತಗೊಳ್ತಾಯಿದ್ರು. ಆವಾಗ ಅಂಗಡಿಯವರು ಇದನ್ನು ತೋರಿಸಿದ್ರು. ತುಂಬಾ ಚೆನ್ನಾಗಿದೆ ಇದು, ಮಲ್ಟಿಪರ್ಪಸ್ ಅಂತಲೇ ಹೇಳ್ಬೋದು. ಎಲ್ಲವನ್ನು ಕೂಡ ಇದರಲ್ಲೇ ಮಾಡ್ಕೊಳ್ಬೋದು, ಏಕೆಂದರೆ ಈ ಥರ ಹಿಟ್ಟು ಕಲಿಸೋದನ್ನು ಕೂಡ ಇದರಲ್ಲೇ ಕಲಿಸ್ಕೋಬೋದು. ರೊಟ್ಟಿಗಾಗಲಿ ಚಪಾತಿಗಾಗಲಿ ಎಲ್ಲವನ್ನು ನೋಡಿ ಈ ರೀತಿ ಎಡ್ಜ್ ಇರುತ್ತೆ. ಈ ತರಕಾರಿ ಎಲ್ಲ ಕಟ್ ಮಾಡಿದ ನಂತರ ಅಥವಾ ಹಿಟ್ಟೆಲ್ಲ ಕಟ್ ಮಾಡಿದ ನಂತರ ಈ ತೊಳೆಯೋದಕ್ಕೂ ಕೂಡ ಅಷ್ಟೇ ಈಸಿ ಆಗುತ್ತೆ. ಹಾಗೆ ಡೈಮಂಡ್ ಕಟ್ಸ್ ಏನಾದರೂ ಮಾಡ್ತೀವಿ ನೋಡಿ, ಅದನ್ನು ಕೂಡ ಇದರಲ್ಲಿ ಕಟ್ ಮಾಡ್ಕೊಳ್ಳೋದಕ್ಕೆ, ಹಾಗೆಯೇ ಚಪಾತಿ ಆಗಿರ್ಬೋದು, ಪೂರಿ ಆಗಿರ್ಬೋದು, ಎಲ್ಲವನ್ನು ಯಾವುದೇ ಹಣ್ಣಾಗಿರ್ಬೋದು ಎಲ್ಲವನ್ನು ಇದರಲ್ಲಿ ಇಟ್ಕೊಂಡು ಕಟ್ ಮಾಡ್ಕೊಳ್ಬೋದು. ತುಂಬಾ ಚೆನ್ನಾಗಿದೆ ಇದಂತೂ, ನನಗಂತೂ ಇದು ತುಂಬ ಇಷ್ಟ ಆಯಿತು. ನನಗಂತೂ ಇದರಲ್ಲಿ ಹಿಟ್ಟು ಕಲಸೋದಕ್ಕಾಗಲಿ ಅಥವಾ ರೊಟ್ಟಿ ಮಾಡ್ಕೊಳ್ಳೋದಕ್ಕೆ, ರೊಟ್ಟಿ ಎಲ್ಲ ಕಲಸೋದಕ್ಕೆ ತುಂಬಾ ಈಸಿ ಆಗುತ್ತೆ. ಹಾಗೆಯೇ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ. ಇವತ್ತು ಬೆಳಗ್ಗೆಯಿಂದ ನಾನು ವ್ಲಾಗ್ನ ಮಾಡ್ತಾಯಿದ್ದೀನಿ. ಹಾಗೆಯೇ ಕೆಂಪು ದಾಸವಾಳದ ಹೂವಿಂದು ಇದನ್ನು ಟೀ ಮಾಡ್ಕೊಂಡು ಕುಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳಿದ್ರು. ಅದಕ್ಕೋಸ್ಕರ ಈ ದಾಸವಾಳದಿಂದ ಟೀಯನ್ನು ಮಾಡ್ಕೊಳ್ತಾ ಇದ್ದೀನಿ. ಈ ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ ನಾನು ಈ ದಾಸವಾಳ ಹೂವನ್ನು ಕೊಯ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು ಕೊಯ್ಕೊಂಡು ಬರ್ತಾಯಿದ್ದೀನಿ ಇವಾಗ. ದಾಸವಾಳ ಹೂವನ್ನು ಕುಯ್ಕೊಂಡು ಬಂದು ಅದನ್ನು ನೀಟಾಗಿ ವಾಶ್ ಮಾಡಿಕೊಂಡು ನಾನಿವಾಗ ಸ್ಟವ್ ಮೇಲೆ ಒಂದು ಪಾತ್ರೆಯನ್ನು ಇಟ್ಕೊಳ್ತಾ ಇದ್ದೀನಿ. ಈ ಪಾತ್ರೆಯನ್ನು ಇಟ್ಕೊಂಡಾದ ನಂತರ ಇದು ಸ್ವಲ್ಪ ಬಿಸಿ ಆದಮೇಲೆ ನಾನು ಇದಕ್ಕೆ ಹೂವಿಂದು ಇದು ಬರುತ್ತೆ ನೋಡಿ, ಈ ದಾಸವಾಳ ಹೂ ಬರುತ್ತಲ್ಲ, ಅದನ್ನು ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದರಲ್ಲಿ 2-3 ಥರ ದಾಸವಾಳ ಬರುತ್ತೆ. ಅದರಲ್ಲೂ ಈ ಕೆಂಪು ದಾಸವಾಳದಲ್ಲೇ ತುಂಬಾ ಇದು ಬರುತ್ತೆ, ತುಂಬ ನೋಡಿ ಪೆಟಲ್ಸ್ ಎಲ್ಲ ತುಂಬ ಇರೋವಂಥದ್ದು ದಾಸವಾಳ ಬರುತ್ತೆ. ಅದು ಕೂಡ ತುಂಬಾ ಚೆನ್ನಾಗುತ್ತೆ, ಅದು ಇನ್ನೂ ಒಳ್ಳೆಯದು ಅಂತ ಹೇಳ್ತಾರೆ ಆ ದಾಸವಾಳ. ಇದು ಕೂಡ ಕೆಂಪು ದಾಸವಾಳನೇ, ಆದರೆ ಇದರದ್ದು ಪೆಟಲ್ಸ್ ಎಲ್ಲ ಸ್ವಲ್ಪ ಚಿಕ್ಕದಾಗಿದೆ. ಹಾಗೆಯೇ ಇನ್ನೊಂದು ತುಂಬ ಪೆಟಲ್ಸ್ ಇರೋದು ಇರುತ್ತೆ, ಅದು ಕೂಡ ತುಂಬ ಒಳ್ಳೆಯದು. ನೋಡಿ ಈ ಥರ ಒಂದು ಸರಿ ಕುದಿ ಬಂದರೆ ಸಾಕಾಗುತ್ತೆ ನೋಡಿ. ಈ ಥರ ಕುದಿ ಬಂದು ಅದ್ರದ್ದು ಕಲರೆಲ್ಲ ಬಿಟ್ಕೊಳ್ಳುತ್ತೆ. ಆ ಕಲರೆಲ್ಲ ಬಿಟ್ಕೊಂಡು ಆದ ನಂತರ ನಾವು ಒಂದು ಸ್ಟ್ರೈನನ್ನು ತಗೊಂಡು ಶೋಧಿಸ್ಕೊಳ್ಳೋಣ. ಇವಾಗ ಈ ಥರ ಶೋಧಿಸ್ಕೊಂಡು ಆದ ನಂತರ ನೋಡಿ ಒಂಥರ ವೈಟ್ ದಾಸವಾಳ ಥರ ಆಗಿಬಿಡುತ್ತೆ, ಅದ್ರ ಕಲರೆಲ್ಲ ಬಿಟ್ಕೊಂಡು ಈ ರೀತಿಯಾಗಿ. ಇದನ್ನು ನಾವು ತುಂಬಾ ಕುದಿಸ್ಕೊಳ್ಳೋದಕ್ಕೂ ಹೋಗಬಾರ್ದು. ಹಾಗೆಯೇ ನಾವು ಈ ಬಿಸಿಲು ಟೈಮಲ್ಲೆಲ್ಲ ಒಂದು ಕಪ್ಪಿಗೆ ಇದು ನೀರನ್ನು ಹಾಕ್ಕೊಂಡು ಅದಕ್ಕೆ ಈ ದಾಸವಾಳ ಹೂವಿನ ಪೆಟಲ್ಸ್ನ ಹಾಕಿಬಿಟ್ಟು ಆಮೇಲೆ ಒಂದು ನಿಂಬೆಹಣ್ಣಿನ ರಸನೂ ಕೂಡ ಹಿಂಡ್ಕೊಂಡು ಕೂಡ ಕುಡಿಬೋದು ನಾವು. ತುಂಬಾ ಚೆನ್ನಾಗಾಗುತ್ತೆ. ಅದನ್ನು ಕೂಡ ಅಷ್ಟೇ, ಬೇಕಿದ್ರೆ ನಾವು ಅದಕ್ಕೆ ಸ್ವಲ್ಪ ಜೇನನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು. ಇದಕ್ಕೂ ಅಷ್ಟೇ, ನಾವು ಬೇಕಾದರೆ ನಮಗಿದು ಕುಡಿಯೋಕೆ ಕಷ್ಟ ಆಗುತ್ತೆ ಅನ್ನೋದಾದರೆ ಸ್ವಲ್ಪ ಜೇನನ್ನು ನಾವು ಹಾಕ್ಕೊಳ್ಬೋದು, ಇಲ್ಲಾಂದರೆ ನಾವು ಹಾಗೇ ಕುಡಿಬೇಕು. ಇದಕ್ಕೆ ಬೆಲ್ಲ ಅಥವಾ ಸಕ್ಕರೆಯನ್ನು ಏನನ್ನು ಕೂಡ ಹಾಕ್ಕೊಳ್ಬಾರ್ದು. ಇವಾಗ ಕೆಂಪು ದಾಸವಾಳ ಹೂವಿನ ಟೀ ಕೂಡ ರೆಡಿಯಾಗಿದೆ.
ಇವಾಗ ಸಂಜೆ ಆಗ್ತಾ ಇದ್ದಂಗೆ ನನ್ನ ಮಗ ಹೇಳ್ದ, ಅಮ್ಮ ನನಗೆ ಸಂಜೆ ತಿನ್ನೋದಕ್ಕೆ ಪಾನಿಪುರಿ ಮಾಡಿಕೊಡು ಅಂತ ಹೇಳ್ದ. ಅದಕ್ಕೆ ನಾನು ಮಸಾಲೆ ಪುರಿಯನ್ನು ಮಾಡೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಸಂಜೆ ಟೈಮಲ್ಲೆಲ್ಲ ನಮಗೆ ಮಸಾಲೆ ಪುರಿ ಎಲ್ಲ ಅಥವಾ ಪಾನಿಪುರಿ ಎಲ್ಲ ತಿನ್ನೋದಕ್ಕೆ ತುಂಬಾ ಇಷ್ಟ ಆಗುತ್ತೆ. ಹಾಗೆಯೇ ನಾವು ಅದನ್ನು ಮನೆಯಲ್ಲೇ ಮಾಡಿಕೊಂಡ್ರೆ ಇದು ಅಂತ ಹೇಳಿಬಿಟ್ಟು ನಾನಿವಾಗ ಈ ಮಸಾಲೆ ಪುರಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಒಂದು ಕುಕ್ಕರಿಗೆ ನಾನು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಅದಕ್ಕೆ ನಾನು ಸ್ವಲ್ಪ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಎಲ್ಲ ನೀಟಾಗಿ ಫ್ರೈ ಆಗಬೇಕು. ಇವಾಗೆಲ್ಲ ಮಳೆ ಎಲ್ಲ ಸ್ಟಾರ್ಟ್ ಆಗುತ್ತೆ ನೋಡಿ. ಇಂಥ ಟೈಮಲ್ಲೆಲ್ಲ ಸಂಜೆ ಈ ಥರ ಸ್ನ್ಯಾಕ್ಸ್ನ ತಿನ್ನೋದು ತುಂಬಾ ಇಷ್ಟ ಆಗುತ್ತೆ. ಹಾಗೆಯೇ ಮಕ್ಕಳೆಲ್ಲ ಸ್ಕೂಲಿಂದ ಹೋಗಿ ಬಂದಿರ್ತಾರೆ, ಅವರಿಗಂತೂ ತುಂಬಾ ಇಷ್ಟ ಆಗುತ್ತೆ ಈ ರೀತಿ ಸ್ನ್ಯಾಕ್ಸ್ನ ಮಾಡಿಕೊಟ್ರೆ. ಇವಾಗ ನಾನು ಟೊಮೆಟೊ ಹಣ್ಣನ್ನು ನಾನು ಈ ಥರ ಆಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾನು ನೋಡಿ ಈ ರೀತಿಯಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಹೀಗಾದರೆ ಬೇಗನೂ ಕೂಡ ಬೇಯುತ್ತೆ, ಹಾಗೆ ನಮಗೆ ಈ ಕಟ್ ಮಾಡೋದು ಕೂಡ ಈಸಿ ಆಗುತ್ತೆ. ಅದಕ್ಕೋಸ್ಕರ ನಾನಿವಾಗ ಹಾಕ್ಕೊಳ್ತಾ ಇದ್ದೀನಿ. ನಾನಿವಾಗ ಈ ರೀತಿಯಾಗಿ ಟೊಮೆಟೊ ಹಣ್ಣನ್ನು ಕಟ್ ಮಾಡಿಕೊಂಡು ಒಂದು 5 ಟೊಮೆಟೊ ಹಣ್ಣನ್ನು ನಾನು ಕಟ್ ಮಾಡಿಕೊಂಡು ಈ ಈರುಳ್ಳಿ ಎಲ್ಲ ಫ್ರೈ ಮಾಡೋದಕ್ಕೆ ಇಟ್ಕೊಂಡಿದ್ದೆ ನೋಡಿ, ಅದರಲ್ಲಿ ನಾನು ಹಾಕ್ಕೊಂಡು ಇವಾಗ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಬೇಕು. ಈ ಟೊಮೆಟೊ ಹಣ್ಣಿಂದು ಸ್ಮೆಲ್ಲೆಲ್ಲ ಹೋಗಬೇಕು, ಆವಾಗ ಚೆನ್ನಾಗಾಗುತ್ತೆ. ಈ ಸಾಂಬಾರಲ್ಲಿ ನಮಗೆ ಟೊಮೆಟೊ ಹಣ್ಣು ಹಾಗೆ ಸಿಕ್ಕಿದ್ರೇ ಅಷ್ಟೊಂದು ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ನಾನು ಈ ರೀತಿಯಾಗಿ ನಾನು ಚಿಕ್ಕದಾಗಿ ಕಟ್ ಮಾಡಿಕೊಂಡೆ. ಮಿಕ್ಸಿಯಲ್ಲಿ ಬೇಕಿದ್ರೆ ಕೂಡ ಆಡಿಸ್ಕೊಂಡು ಮಾಡ್ಕೊಳ್ಬೋದು. ನಾನು ಈ ಕಟರಲ್ಲಿ ಈ ರೀತಿಯಾಗಿ ಕಟ್ ಮಾಡಿಕೊಂಡೆ. ಇವಾಗ ಸ್ವಲ್ಪ ಉಪ್ಪನ್ನು ಹಾಕಿದ್ರೆ ಇನ್ನೂ ಕೂಡ ಬೇಗನೆ ಬೆಂದ್ಬಿಡುತ್ತೆ ಈ ಟೊಮೆಟೊ ಹಣ್ಣು. ಇವಾಗ ನಾನು ಅಂದರೆ ಈ ಸಾಂಬಾರಲ್ಲಿ ನಾವು ಈ ಮಸಾಲೆ ಪುರಿಯಲ್ಲಿ ಹಸಿ ಟೊಮೆಟೊ ಹಣ್ಣು ಕಟ್ ಮಾಡ್ಕೊಂಡು ಹಾಕ್ಕೊಳ್ತೀವಲ್ಲ, ಅದ್ರ ಟೇಸ್ಟೇ ಬೇರೆ ಇರುತ್ತೆ. ಹಾಗೆಯೇ ಸಾಂಬಾರಲ್ಲಿ ನನಗೆ ಈ ರೀತಿ ಟೊಮೆಟೊ ಹಣ್ಣು ಸಿಗೋದು ಅಷ್ಟೊಂದು ಇಷ್ಟ ಆಗಲ್ಲ. ಅದಕ್ಕೋಸ್ಕರ ನಾನು ಈ ರೀತಿಯಾಗಿ ಮಾಡಿಕೊಂಡೆ ಟೊಮೆಟೊ ಹಣ್ಣನ್ನು. ಇವಾಗ ನಾನು ಹಸಿ ಬಟಾಣಿಯನ್ನು ನಾನು ತಗೊಳ್ತಾ ಇದ್ದೀನಿ. ಇದು ಗಟ್ಟಿ ಬಟಾಣಿ ಆದರೆ ಸ್ವಲ್ಪ ಒಂದು 2 ದಿನ ನೆನೆಸ್ಕೊಳ್ಬೇಕಾಗುತ್ತೆ, ಇಲ್ಲಾಂದರೆ ಅದೊಂದು ಅಷ್ಟೊಂದು ಚೆನ್ನಾಗಾಗಲ್ಲ. ಅದಕ್ಕೋಸ್ಕರ ನಾನು ಹಸಿ ಬಟಾಣಿಯನ್ನು ನಾನು ಬಿಡಿಸ್ಬಿಟ್ಟು ಇಟ್ಕೊಂಡಿದ್ದೆ, ಅದನ್ನೇ ಕೂಡ ಇವಾಗ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕಿದ್ರೆ ನಮಗೆ ಹೆಚ್ಚು ಬೇಯಿಸೋ ಅವಶ್ಯಕತೆಯೂ ಇರಲ್ಲ, ಬೇಗನೆ ಕೂಡ ಬೆಂದ್ಬಿಡುತ್ತೆ. ಇವಾಗ ಈ ಸಾಂಬಾರಿಗೆ ಮಸಾಲೆಯನ್ನು ನಾನು ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಪುದೀನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಪುದೀನ ಸೊಪ್ಪು ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರಲ್ಲಿ. ಸ್ವಲ್ಪ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಮಸಾಲೆಗೆ. ನಾನು ಬೇರೆ ಏನು ಕೂಡ ಮಸಾಲೆಯನ್ನು ಹಾಕೋಲ್ಲ, ನಾನು ಮನೆಯಲ್ಲಿ ಏನು ಮಾಡ್ಕೊಳ್ತೀನೋ ಅದೇ ಮಸಾಲೆಯನ್ನು ಹಾಕಿಬಿಟ್ಟು ಮಾಡ್ತೀನಿ. ಇವಾಗ ನಾನು ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಈ ಮಸಾಲೆಗೆ. ಮತ್ತು ಇದಕ್ಕೆ ನಾನು ಈ ಥರ ಮಸಾಲೆ ಪೌಡರ್ ಆಗಲಿ ಅಥವಾ ಅಂಗಡಿಯಿಂದ ತರೋವಂಥ ಮಸಾಲೆ ಪೌಡರು ಆ ಥರದ್ದೇನೋ ಹಾಕಲ್ಲ ನಾನಿವಾಗ. ಇನ್ನು ಮನೆಯಲ್ಲಿ ಏನೇನಿರುತ್ತೆ ಸಾಮಗ್ರಿಗಳು ಅದನ್ನೇ ಯೂಸ್ ಮಾಡಿಕೊಂಡು ನಾನು ಮನೆ ಮಕ್ಕಳಿಗೆ ಮಾಡಿಕೊಡ್ತೀನಿ. ಇವಾಗ ಶುಂಠಿಯನ್ನು ಸ್ವಲ್ಪ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಸ್ವಲ್ಪ ಚಕ್ಕೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಚಕ್ಕೆ ಮತ್ತು ಸ್ವಲ್ಪ ಲವಂಗನೂ ಕೂಡ ಇದಕ್ಕೆ ಹಾಕ್ಕೊಳ್ತೀನಿ. ಇಂಥ ಟೈಮ್ನಲ್ಲಿ ಈ ಮಕ್ಕಳಿಗೆಲ್ಲ ಈ ರೀತಿ ಸ್ನ್ಯಾಕ್ಸ್ಗಳನ್ನ ಮನೆಯಲ್ಲೇ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ಕೂಡ ತಿಂತಾರೆ. ಇದನ್ನು ತುಂಬ ಈಸಿಯಾಗಿನೂ ಕೂಡ ಮಾಡ್ಕೊಳ್ಬೋದು. ಈ ಮಸಾಲೆ ಪುರಿ ಆಗಿರ್ಬೋದು, ಈ ಗೋಲ್ಗಪ್ಪ ಆಗಿರ್ಬೋದು, ಎಲ್ಲದೂ ಕೂಡ ತುಂಬ ಈಸಿ ಆಗುತ್ತೆ. ಇವಾಗ ಸ್ವಲ್ಪ ಹುರಿಗಡಲೆಯನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಈ ಹುರಿಗಡಲೆಯನ್ನು ಹಾಕಿದ್ರೆ ಸ್ವಲ್ಪ ಈ ಸಾಂಬಾರು ಮಾಡ್ತೀವಿ ನೋಡಿ, ಅದು ಸ್ವಲ್ಪ ತಿಕ್ಕಾಗಿ ಬರುತ್ತೆ. ಅದಕ್ಕೋಸ್ಕರ ನಾನು ಹಾಕ್ಕೊಳ್ತಾ ಇದ್ದೀನಿ. ಒಂದು 2 ಸ್ಪೂನ್ ಆಗುವಷ್ಟು ನಾನು ಹುರಿಗಡಲೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಸಾಂಬಾರು ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಸಾಂಬಾರು ಪುಡಿ ಅಂದರೆ ಧನಿಯಾ ಪೌಡರನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. 1.5 ಸ್ಪೂನ್ ಆಗುವಷ್ಟು ನಾನು ಧನಿಯಾ ಪೌಡರನ್ನು ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ ಹಸಿರು ಮೆಣಸಿನ್ಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿ ಹಸಿರು ಮೆಣಸಿನ್ಕಾಯನ್ನು ಹಾಕ್ಕೊಳ್ಬೇಕು. ಇದು ಸ್ವಲ್ಪ ಖಾರ ಇದೆ ಮೆಣಸಿನ್ಕಾಯಿ, ಅದಕ್ಕೋಸ್ಕರ ನಾನು 5 ಮೆಣಸಿನ್ಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪು ಇದಕ್ಕೂ ಬೇಕಾಗುತ್ತೆ, ಹಾಗೆಯೇ ನಮಗೆ ಕಟ್ ಮಾಡಿ ಹಾಕ್ಕೊಳ್ಳೋದಕ್ಕೂ ಕೂಡ ಬೇಕಾಗುತ್ತೆ. ಈ ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಟೊಮೆಟೊ ಹಣ್ಣು ಇದೆಲ್ಲ ನಾವು ಕೊನೆಗೆ ಹಾಕ್ಕೊಳ್ತೀವಿ ನೋಡಿ, ಆವಾಗ ತುಂಬಾ ಚೆನ್ನಾಗಾಗುತ್ತೆ ನೋಡಿ. ಇವಾಗ ಸ್ವಲ್ಪ ಇದಕ್ಕೆ ನೀರನ್ನು ಹಾಕ್ಕೊಂಡು ಇವಾಗ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ನಾನು. ಇವಾಗ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಈ ಸಾಂಬಾರಿಗೆ ಪೂರಿನೂ ಕೂಡ ಅಷ್ಟೇ. ಇನ್ನೇನು ನಾವು ಯಾವಾಗಲೂ ಈ ಪೂರಿ ಎಲ್ಲ ಮಾಡ್ತೀವಿ ನೋಡಿ, ಮಾಮೂಲಿ ಪೂರಿ ಎಲ್ಲ ಮಾಡ್ತೀವಿ ನೋಡಿ, ದೊಡ್ಡ ಪೂರಿಯನ್ನೆಲ್ಲ ಅದೇ ರೀತಿಯಾಗಿ ಸ್ವಲ್ಪ ಚಿಕ್ಕದಾಗಿ ಮಾಡಿಕೊಂಡ್ರೆ ಆಗುತ್ತೆ. ಆದರೆ ಅವರು ಎಲ್ಲೆಲ್ಲೋ ಈ ಶಾಪಲ್ಲೆಲ್ಲ ತರೋದಾಗಲಿ ಅದನ್ನು ಎಲ್ಲಿ ಒತ್ತಿರ್ತಾರೋ ಎಲ್ಲೆಲ್ಲಿ ಮಾಡಿರ್ತಾರೆ ಅನ್ನೋದೇ ನಮಗೆ ಗೊತ್ತಾಗಲ್ಲ. ಅದಕ್ಕೋಸ್ಕರ ನಾವು ಮನೆಯಲ್ಲೇ ಮಾಡ್ಕೊಂಡ್ಬಿಟ್ರೆ ಅದು ಕೂಡ ಈಸಿಯಾಗಿಯೇ ಮಾಡ್ಕೊಂಡ್ಬಿಡ್ಬೋದು ನೋಡಿ. ಇವಾಗ ನಾನು ಮಸಾಲೆ ಆಡಿಸ್ಕೊಂಡಿದ್ದೆ ನೋಡಿ, ಅದನ್ನು ನಾನು ಇವಾಗ ಈ ಕುಕ್ಕರಲ್ಲಿ ಕುದೀತಾ ಇತ್ತು ನೋಡಿ ಒಗ್ಗರಣೆಯಲ್ಲಿ, ಅದಕ್ಕೆ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗಲೇ ನಾನು ಈ ಸ್ವಲ್ಪ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನಮಗೆ ಎಷ್ಟು ಅಂದರೆ ಎಷ್ಟು ಗಟ್ಟಿ ಬೇಕು, ಎಷ್ಟು ನೀರಾಗಿರಬೇಕು ಅದನ್ನೆಲ್ಲ ನೋಡಿಕೊಂಡು ನೀರನ್ನು ಹಾಕ್ಕೊಳ್ಬೇಕಾಗುತ್ತೆ. ಇವಾಗ
ನೋಡಿ ಇಷ್ಟು ನನಗೆ ಸ್ವಲ್ಪ ಇದು ತಿಳಿಯಾಗಿದ್ರೇ ಕೊನೆಗೆ ಗಟ್ಟಿ ಬಂದುಬಿಡುತ್ತೆ. ಅದಕ್ಕೋಸ್ಕರ ಇದನ್ನು ನಾವೇನು ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಈ ಒಗ್ಗರಣೆಲೇ ಬೆಂದಿರುತ್ತೆ. ನಾನಿವಾಗ ಒಂದು ವಿಷಲ್ ಹಾಗೇ ಬರ್ಸ್ಕೊಳ್ತಾ ಇದ್ದೀನಿ. ಇವಾಗ ಅಷ್ಟು ಬೇಯೋದ್ರೊಳಗಡೆ ನಾನಿವಾಗ ಇದನ್ನು ಪೂರಿಯನ್ನು ಮಾಡ್ಕೊಳ್ಳೋದಕ್ಕೆ ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದು ನಾನು ಗೋಧಿ ಹಿಟ್ಟಿನಿಂದ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಏನಿಲ್ಲ, ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ನಾನಿವಾಗ ಈ ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ. ಈ ಹಿಟ್ಟೆಲ್ಲ ಚೆನ್ನಾಗಿ ನಾದ್ಕೊಳ್ಬೇಕು. ನಾವು ಇವಾಗ ಚಪಾತಿಗೆ ಅಥವಾ ಪೂರಿಗೆ ಹೇಗೆ ಕಲಿಸ್ಕೊಳ್ತೀವಿ ನೋಡಿ, ಹಾಗೆ ಕಲಿಸ್ಕೊಂಡು ನಾನು ಇಟ್ಕೊಂಡಿದ್ದೀನಿ. ಒಂದು 15 ನಿಮಿಷ ನಾನು ಇದನ್ನ ಮುಚ್ಚಿ ಇಟ್ಕೊಂಡಿರ್ತೀನಿ. ನಾನಿವಾಗ ಇದನ್ನು ನೋಡಿ 15 ನಿಮಿಷ ಆದ ನಂತರ ನಾನಿವಾಗ ಒತ್ಕೊಳ್ತೀನಿ. ನಾನು ಈ ರೀತಿಯಾಗಿ ದೊಡ್ಡದಾಗಿ ಉಂಡೆಯನ್ನು ತಗೊಂಡು ಒತ್ಕೊಳ್ಬೇಕಾಗುತ್ತೆ. ದೊಡ್ಡದಾದಂಥ ಚಪಾತಿಯನ್ನು ನಾವು ಒತ್ಕೊಳ್ಬೇಕು, ತೆಳುವಾಗಿ ಒತ್ಕೋಬೇಕು. ಅಂದರೆ ತುಂಬ ತೆಳುವಾದ್ರೂ ನಮಗೆ ಪೂರಿ ಉಬ್ಕೊಂಡು ಬರಲ್ಲ. ಅಂದರೆ ಇವಾಗ ನಾವು ಈ ಪಾನಿಪುರಿ ಎಲ್ಲ ಮಾಡಬೇಕಾದ್ರೆ ನಮಗೆ ಉಬ್ಕೊಂಡು ಬರಬೇಕಾಗುತ್ತೆ. ಇದು ಮಸಾಲೆ ಪುರಿ ಆಗಿರೋದ್ರಿಂದ ನಾವು ಇದನ್ನು ಉಬ್ಬಬೇಕು ಅಂತ ಇಲ್ಲ. ಹಾಗೆ ನಮಗೆ ಮಾಮೂಲಿ ಪೂರಿ ಸ್ವಲ್ಪ ಕ್ರಿಸ್ಪಿಯಾಗಿ ಬಂದರೆ ಸಾಕಾಗುತ್ತೆ. ನೋಡಿ ನಾವು ಈ ಥರ ಮಾಡಿಕೊಂಡು ನೋಡಿ ನಾನು ಈ ಥರ ದೊಡ್ಡದಾಗಿ ಈ ರೀತಿ ಚಪಾತಿಯನ್ನು ಮಾಡ್ಕೊಳ್ತೀನಿ. ಈ ಥರ ದೊಡ್ಡ ಚಪಾತಿಯನ್ನು ಮಾಡಿಕೊಂಡು ನಾವು ನಮಗೆ ಈ ಪೂರಿ ಸೈಜ್ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಬಿಟ್ಟು ನೋಡಿ ಈ ಥರ ನಾವು ಅಚ್ಚನ್ನು ಈ ಥರ ಹಿಂಗೆ ಪ್ರೆಸ್ ಮಾಡಿ ಹಿಡಿದ್ರೆ ಸಾಕಾಗುತ್ತೆ. ಒಂದು ನೋಡಿ ಈ ಥರ ಈ ಎಡ್ಜ್ ಇರುತ್ತೆ ನೋಡಿ, ಆ ರೀತಿಯಾಗಿ ಒಂಥರ ಇದನ್ನು ಮುಚ್ಚಳನ ಅಥವಾ ಏನಾದರೂ ಒಂದು ಚಿಕ್ಕ ಬಾಕ್ಸ್ ಟೈಪ್ ಇರುತ್ತೆ ನೋಡಿ, ಆ ರೀತಿನ ಈ ಥರ ಪ್ರೆಸ್ ಮಾಡಿದ್ರೆ ಸಾಕು. ಈ ಪೂರಿ ಎಲ್ಲ ರೆಡಿ ಆಗುತ್ತೆ. ನಾವು ಇವಾಗ ಒಂದೊಂದೇ ಮಾಡೋದಕ್ಕೆ ತುಂಬಾ ಟೈಮ್ ಹಿಡಿಯುತ್ತೆ. ಅದ್ರ ಬದಲಿಗೆ ನಾವು ಈ ರೀತಿಯಾಗಿ ದೊಡ್ಡದಾದಂತಹ ಚಪಾತಿ ಅಥವಾ ಪೂರಿಯನ್ನು ಮಾಡಿಕೊಂಡು ಈ ರೀತಿ ಕಟ್ ಮಾಡಿಕೊಂಡ್ರೆ ನಮಗೆ ಈಸಿಯಾಗಿ ಪೂರಿಗಳನ್ನ ಬೇಗ ಮಾಡ್ಕೊಳ್ಬೋದು. ನಾವು ಒಂದು ಚಪಾತಿಯಲ್ಲಿ ಒಂದು 6ರಿಂದ 7 ಇಲ್ಲಾಂದರೆ ಒಂದೊಂದು ಸರಿ ಇನ್ನೂ ಚಪಾತಿ ದೊಡ್ಡದಾಗಿ ಲಟ್ಟಿಸ್ಕೊಂಡ್ರೆ 8 ಪೂರಿ ಒಂದೇ ಸರಿಗೆ ಆಗಿಬಿಡುತ್ತೆ. ನಮಗೆ ಈ ಪೂರಿ ಮಾಡೋದನ್ನು ಕೂಡ ಅಷ್ಟೇ ಈಸಿಯಾಗಿ ಗೊತ್ತೇ ಆಗಲ್ಲ, ಬೇಗನೆ ಆಗೋಗ್ಬಿಡುತ್ತೆ. ನಾವಿವಾಗ ಹೊರಗಡೆ ತಿನ್ನುವಾಗ ಒಂದು ಪ್ಲೇಟಿಗೆ ಒಂದು 3 ಏನೋ ಹಾಕ್ಕೊಟ್ಟಿರ್ತಾರೆ ಅಷ್ಟೇ. ಆದರೆ ನಾವು ಮನೆಯಲ್ಲಿ ಚೆನ್ನಾಗಿ ನಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ತಿನ್ಬೋದು. ಆಗ ನಾನು ಒಂದು ಬಾಣಲೆಗೆ ಎಣ್ಣೆಯನ್ನು ಬಿಸಿ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಇಟ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆಗೋದಕ್ಕೆ ಅಂತ ಹೇಳಿಬಿಟ್ಟು ಚೆಕ್ ಮಾಡೋದಕ್ಕೆ ಬೇಕಿದ್ರೆ ಒಂದು ಹಾಕಿ ನೋಡ್ಬೋದು. ಎಣ್ಣೆ ಬಿಸಿಯಾದ ನಂತರನೇ ನಾವು ಹಾಕ್ಕೊಳ್ಬೇಕು, ಇಲ್ಲಾಂದರೆ ಅಷ್ಟೊಂದು ಚೆನ್ನಾಗಿ ಬರಲ್ಲ ಪೂರಿ, ಒಂಥರ ಮೆತ್ತಗಾಗ್ಬಿಡುತ್ತೆ, ಇಲ್ಲಾಂದರೆ ತುಂಬ ಗಟ್ಟಿ ಆದಂಗೆ ಆಗಿಬಿಡುತ್ತೆ. ನಾವು ಪೂರಿಯನ್ನು ಒತ್ಕೊಳ್ಳುವಾಗ ತುಂಬ ತೆಳ್ಳಗಾಗಿನೂ ಒತ್ಕೊಳ್ಬಾರ್ದು. ಏಕೆ ಅಂದರೆ ಅದು ತುಂಬ ತೆಳ್ಳಗಾದರೆ ಒಂಥರ ಗಟ್ಟಿ ಆದಂಗೆ ಆಗಿಬಿಡುತ್ತೆ, ಹಾಗೆಯೇ ಒಂಥರ ಸೀದೋದಂಗೆ ಆಗಿಬಿಡುತ್ತೆ. ಅಷ್ಟೊಂದು ನೋಡೋದಕ್ಕೂ ಕೂಡ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ. ಮತ್ತು ತುಂಬ ದಪ್ಪವಾಗಿ ಒತ್ಕೊಂಡ್ರೆ ನಾವು ಅದು ಒಂಥರ ಊದ್ಕೊಂಡಂಗೆ ಆಗಿ ಮತ್ತು ಕೊನೆಗೆ ಮೆತ್ತಗಾಗ್ಬಿಡುತ್ತೆ. ಅದಕ್ಕೋಸ್ಕರ ಒಂದು ಮೀಡಿಯಮಲ್ಲಿ ನಾವು ನೋಡಿಕೊಂಡು ಒತ್ಕೊಳ್ಬೇಕು. ನಾನಿವಾಗ ಇನ್ನೊಂದು ಸರಿ ಒತ್ಕೊಂಡು ಇಟ್ಕೊಂಡಿದ್ದೆ ನೋಡಿ, ಅದನ್ನು ಕೂಡ ಆ ಪೂರಿಯನ್ನು ಕೂಡ ನಾನಿವಾಗ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಎಲ್ಲವನ್ನು ನನಗೆ ಎಷ್ಟು ಒತ್ಕೊಂಡಿದ್ದೆ ಅದೆಲ್ಲವನ್ನು ನಾನು ಚೆನ್ನಾಗಿ ಎಣ್ಣೆಯಲ್ಲಿ ಕರ್ಕೊಂಡು ಆದ ನಂತರನೇ ನಾನು ಆಮೇಲೆ ಮಸಾಲೆಗೆ ಎಲ್ಲ ರೆಡಿ ಮಾಡ್ಕೊಳ್ತೀನಿ. ಈರುಳ್ಳಿ ಆಗಿರ್ಬೋದು, ಟೊಮೆಟೊ ಹಣ್ಣು ಆಗಿರ್ಬೋದು, ಕೊತ್ತಂಬರಿ ಸೊಪ್ಪು ಇದೆಲ್ಲವನ್ನು ಕಟ್ ಮಾಡ್ಕೊಳ್ತೀನಿ. ಇವಾಗ ಸಾಂಬಾರು ಕೂಡ ರೆಡಿ ಆಗಿದೆ. ಇವಾಗ ಎಲ್ಲ ಪೂರಿನೂ ಕೂಡ ಎಲ್ಲ ರೆಡಿ ಆಯಿತು. ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ನೋಡಿ. ತುಂಬಾ ಚೆನ್ನಾಗಿದೆ ನೋಡಿ, ತುಂಬಾ ಕ್ರಿಸ್ಪಿಯಾಗಿಯೂ ಕೂಡ ಬಂದಿರುತ್ತೆ ನೋಡಿ. ನಾವು ಮನೆಯಲ್ಲೇ ಕೂಡ ಮಾಡಿಕೊಂಡ್ರೂ ಕೂಡ ಅಷ್ಟೇ ಈಸಿಯಾಗಿಯೂ ಕೂಡ ಮಾಡ್ಕೊಳ್ಬೋದು. ಹಾಗೆಯೇ ನಾವಿವಾಗ ಈ ಗೋಲ್ಗಪ್ಪ ಅಥವಾ ಈ ಪಾನಿಪುರಿ ಮಾಡೋದಕ್ಕೂ ಪೂರಿ ಅದನ್ನು ಸ್ವಲ್ಪ ಈ ಉಬ್ಬೋ ಥರ ಮಾಡಿಕೊಂಡ್ರೆ ನಮಗೆ ಇನ್ನೂ ಕೂಡ ಚೆನ್ನಾಗಿರುತ್ತೆ. ಇದು ಮಸಾಲೆ ಪುರಿ ಆಗಿರೋದ್ರಿಂದ ನಮಗೇನು ಉಬ್ಬಬೇಕು ಅಂತ ಏನಿಲ್ಲ. ಇದು ಕೂಡ ಆದ್ರೂ ಕೂಡ ಇದು ಉಬ್ಬಿದೆ. ಇದರಲ್ಲೂ ಬೇಕಿದ್ರೆ ನಾವು ಈ ಗೋಲ್ಗಪ್ಪ ಮತ್ತು ಈ ಪಾನಿಪುರಿ ಎಲ್ಲವನ್ನು ಮಾಡ್ಕೊಳ್ಬೋದು. ಇವಾಗ ನಾನು ಈರುಳ್ಳಿ, ಟೊಮೆಟೊ ಹಣ್ಣು, ಕೊತ್ತಂಬರಿ ಸೊಪ್ಪು ಎಲ್ಲವನ್ನು ಬೇರೆ ಪ್ಲೇಟಿಗೆ ನಾನು ಈ ರೀತಿಯಾಗಿ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಈ ರೀತಿಯಾಗಿ ಬೇರೆ ಪ್ಲೇಟಲ್ಲಿ ಕಟ್ ಮಾಡಿ ಇಟ್ಕೊಂಡ್ರೆ ನಮಗೆ ಹಾಕೊಳ್ಳೋದಕ್ಕೂ ಕೂಡ ಈಸಿ ಆಗುತ್ತೆ. ಎಲ್ರಿಗೂ ಹಾಕೊಡೋದಕ್ಕೂ ಕೂಡ ಹೀಗೆ ಎಲ್ಲವನ್ನು ಸಪ್ರೇಟಾಗಿ ಹಾಕ್ಕೊಡ್ಬೋದು. ಇವಾಗ ನೋಡಿ ನಾನು ಈ ರೀತಿಯಾಗಿ ಎಲ್ಲವನ್ನು ಕಟ್ ಮಾಡಿಕೊಂಡು ಇಟ್ಕೊಂಡು ಇವಾಗ ಮೊದಲಿಗೆ ಪೂರಿ, ಟೊಮೆಟೊ ಹಣ್ಣು, ಆಮೇಲೆ ಈರುಳ್ಳಿ, ಈ ಕೊತ್ತಂಬರಿ ಸೊಪ್ಪು, ಕೊನೆಯದಾಗಿ ನಾನು ಅವಲಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಅವಲಕ್ಕಿ ಹಾಕಿದ ನಂತರ ನಾವು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಆ ನಂತರ ನಾನು ಇದಕ್ಕೆ ಸಾಂಬಾರನ್ನು ಹಾಕ್ಕೊಳ್ತೀನಿ. ಸಾಂಬಾರು ಸ್ವಲ್ಪ ಬಿಸಿಯಾಗಿ ಸ್ಟವ್ ಮೇಲೆ ಇದ್ರೇ ಒಳ್ಳೆಯದು. ಏಕೆಂದರೆ ಇದು ಎಷ್ಟು ಬಿಸಿಯಾಗಿರುತ್ತೆ ಅಷ್ಟು ನಮಗೆ ಈ ಮಸಾಲೆ ಪುರಿ ಚೆನ್ನಾಗಿರುತ್ತೆ. ತಣ್ಣಗಾದರೆ ಅಷ್ಟೊಂದು ಚೆನ್ನಾಗಿರಲ್ಲ. ಇವಾಗ ನಾವು ಮಸಾಲೆಯನ್ನು ಹಾಕ್ಕೊಳ್ಬೇಕು. ಸಾಂಬಾರನ್ನು ಹಾಕ್ಕೊಂಡು ತಿಂತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಮನೆಯಲ್ಲಿ ಈಸಿಯಾಗಿ ಮತ್ತು ಟೇಸ್ಟಿಯಾದಂತಹ ಮಸಾಲೆ ಪುರಿ ಕೂಡ ರೆಡಿಯಾಗಿದೆ. ಇವತ್ತಿನ ವಿಡಿಯೋ ಇದಾಗಿತ್ತು. ಎಲ್ರಿಗೂ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.
ಥ್ಯಾಂಕ್ ಯು.